ಮುಂದೆ ಬರ್ತಕ್ಕಂಥ ಸಬ್ಸಿಡಿ ಫಸ್ಟ್ ಲಿಸ್ಟ್ನಾಗ ಇದನ್ನ ಇಡ್ತೀನಿ. ಕೊಡಲಿಲ್ಲ ಅಂದ್ರೆ ನಾ ಕೈಲಿಂದ ಕೊಡ್ತೀನಿ. ಕಡೆ ಮಾಲ್ ತುಂಬ್ತೀನಿ. ಈ ತರ ಮಾಲ್ ಎಂದು ತುಂಬಿಲ್ರಿ. ಏಕ್ ನಂಬರ್ ಮಾಲ್ ಅದ ರೀ. ಮಾಲ್ ಕಳಿಸ್ಲಿಕ್ಕೆ ಇವತ್ತು 2 ಗಾಡಿ ಮುಂಬೈ ಅದ ರೀ. ಎಲ್ಲೆಲ್ಲಿ ಮತ್ತೆ ಎಲ್ಲೆಲ್ಲಿ ಕಳಿಸಿರಿ? ಅತಿ ಹೆಚ್ಚು ಲೈಕ್ ಮಾಡುವಂಥ ವೆರೈಟಿ ಕಲ್ಲಂಗಡಿಯಲ್ಲಿ ಇವತ್ತು ಲಾರಿ ಗಟ್ಲೆ 17 ಲಕ್ಷ ರೂಪಾಯಿದ ಕಲ್ಲಂಗಡಿ ಮಾರಿನಿ. ಈ ವರ್ಷ ನಾವು ಉಳಿತಾಯ ರೀ. ನಾನು ನನಗೆ 45ರಿಂದ 50 ಲಕ್ಷ ಉಳಿತಾಯ ಆಗೈತ್ರಿ. ಈಗ ವೇದಿಕೆ ಮೇಲೆ ಆಗಮಿಸಿದಂಥ ಉಮೇಶ್ ಕೆ ಮದ್ನಾಳ್ ಸರ್, ಸಾಮಾಜಿಕ ಹೋರಾಟಗಾರರು, ಯಾದಗಿರಿ, ಇವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಅಂತ ಎಲ್ಲ ರೈತ ಬಾಂಧವರಿಗೂ ಸ್ವಾಗತ ಸುಸ್ವಾಗತ. ಇವತ್ತ ಬರಡು ಭೂಮಿ ಅಂದ್ರೆ ತಪ್ಪಾಗದಲ್ಲ. ನಮ್ಮ ರಾಜ್ಯದಲ್ಲೇ 31ನೇ ಜಿಲ್ಲೆ. ಸಾಕಷ್ಟು ಇಲ್ಲಿ ಏನದ ಒಣ ಬೇಸಾಯ ಬೆಳೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮುಂಡ್ರಿಗಿ ಗ್ರಾಮದ ಅಶೋಕ್ ನಗರದ ಏನದ ಮಲ್ಲು ರಾಠೋಡ್ ಏನದಂದ್ರೆ ಇವತ್ತ ಕಲ್ಲಂಗಡಿ ಬೆಳೆದು ನಮ್ಮ ರಾಜ್ಯಕ್ಕೆ ಪರಿಚಯ ಆಗಿರ್ತಕ್ಕಂಥ ವ್ಯಕ್ತಿಗೆ ಇವತ್ತ ಗುರುತಿಸಿ ಇವತ್ತ ಸೀಡ್ಸ್ ಕಂಪ್ನಿ ಆಗಿರ್ತಕ್ಕಂಥ ಯಾವುದೋ ಮೆಲೋಡಿ ಸೀಡ್ಸ್ ಕಂಪ್ನಿ ಆಗಿರ್ತಕ್ಕಂಥ ಆ ಕಂಪ್ನಿಯವರು ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಗ್ರೋ ಏಜೆನ್ಸಿ ಮಾಲಕರು ಮತ್ತು ಡ್ರಿಪ್ಲಿಗೇಷನ್ ಅವರ ಮೇನ್ ಮುಖ್ಯ ಅತಿಥಿಯಾಗಿ ಇವತ್ತು ಆಗಮಿಸಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇದು ರೈತರಿಗೆ ನಾವೆಲ್ಲರೂ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕಾಗ್ಯದ. ಇವತ್ತು ಆಗ್ರೋ ಏಜೆನ್ಸಿದವ್ರನ್ನ ಬೇಕು, ಫರ್ಟಿಲೈಸರ್ ಶಾಪ್ ಬೇಕು, ಡೀಲರ್ಶಿಪ್ ಇರೋದ್ರ ಬೇಕು, ಡ್ರಿಪ್ಲಿಗೇಷನ್ದವರು ಎಲ್ಲರೂ ಸೇರಿ ರೈತರಿಗೆ ನಾವು ಪೆಂಡಿಂಗ್ ನಿಂತಾಗ ರೈತರು ಏನಂತ ಬೆಳಕಿ ಬರ್ಲಿಕ್ಕೆ ಸಾಧ್ಯ. ಇವತ್ತು ಭಾಳಷ್ಟು ಅವರು ಏನು ಓದಿಲ್ಲ ಅಂದ್ರೂ ಕೂಡ ಇವತ್ತು ಯಾರೋ ಮಲ್ಲು ನನಗೆ ಭಾಳ ಆಯ್ತು. ನನಗೆ ಇದು ಅವನು ಪರಿಚಯ ಆಗ್ಲಕ್ಕೆ ಕಾರಣ ಏನಂದ್ರೆ ನಾನು ಹೊಸ ವರ್ಷಕ್ಕೆ ಪ್ರತಿ ವರ್ಷ ಏನು ಮಾಡ್ತೀನಿ, ಭಾಳಷ್ಟು ಮಂದಿ ಕೇಕ್ ಕಟ್ ಮಾಡೋದು. ಇತ್ತೀಚಿನ ನೋಡ್ರಿ ಯುವಕರು ಎಲ್ಲಿ ಬಂತಲೇ 2 ವೀಲರ್ಸ್ ಮೇಲೆ ನಿಂದ್ರಿಸಿ ಕೇಕ್ ಕಟ್ ಮಾಡೋದು, ಕುಡಿಯೋದು ಹಾಳು ಮಾಡ್ತಾರೆ. ಆಮೇಲೆ ಹೊಸ ವರ್ಷ ದಿವಸ ಇವತ್ತು ಹೊಸ ವರ್ಷ ನಮ್ಮದು ಉಗಾದಿ ಹಬ್ಬನೇ ಹೊಸ ವರ್ಷ. 1ನೇ ತಾರೀಕು ಹೊಸ ವರ್ಷ ಅಂತ ಹೇಳಿ ಕೇಸಿ ಸುಮಾರು 200-300 ಕೋಟಿ ಮಧ್ಯ ಸೇಲ್ ಆಗ್ತದೆ. ಟಿವಿಯಲ್ಲಿ ನೋಡ್ತೀವಿ ನಾವು ಒಂದೇ ದಿವಸಕ್ಕೆ. ಅದೆಲ್ಲ ಕುಡ್ದು ಹಾಳಾಗಿ ಎಕ್ಸ್ಟೆಂಟ್ ಹಾಕಿ ಸಜಾತಾರಂತ ನಾನು 7 ವರ್ಷಲಿಂತ ನಾನು ರೈತ ಬೆಳೆದಿರ್ತಕ್ಕಂಥ ಕಲ್ಲಂಗಡಿ ಆಗಿರ್ಬೋದು, ನೆಲಕಬ್ಬು ಆಗಿರ್ಬೋದು, ಮತ್ತು ಈ ಔಷಧ ಧಾನ್ಯಗಳು ಏನಿರ್ತಾವೆ ಔಟ್ರನ್ನೇ ಒಂದು 20-30 ಮಂದಿ ಸೇರಿಕೆ ಸೇವನೆ ಮಾಡೋದ್ರ ಮುಖಾಂತರ ಹೊಸ ವರ್ಷ ಆಚರಣೆ ಮಾಡ್ತೀನಿ ನಾನು. ನನಗೇನಾಯ್ತು, ಇದು ವರ್ಕ್ನಳ್ಳಿ, ನಿಮ್ಮ ಬಾಜು ವರ್ಕ್ನಳ್ಳಿ ಏನದ ಶಾಪುರ ತಾಲೂಕದಲ್ಲಿ ಮೊನ್ನೆ ಜೀಬ್ನಾಗ ಆಕ್ಸಿಡೆಂಟ್ ಆಗಿ ಒಂದು 7 ಮಂದಿ ಮೃತಪಟ್ಟರು. ಆ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ಡ್ರೈವರ್ ಲೈಸೆನ್ಸ್ ಏನಿಲ್ಲ, ಅದಕ್ಕೆ ಏನು ನಯ ಪೈಸವಲ್ಲ, ನಿಂತು ಬಸ್ಸಿಗೆ ಗುದ್ದೆ ಇದಾಯಿತು. ಆ ದುಡ್ಡು ಪರಿಹಾರ ಕೊಡ್ಬೇಕಂತ ಯಾರ ಮನವಿ ಮಾಡಿದಾಗ CM ಆಫೀಸ್ಲಿಂತ ಇದು ಹಣ ಕೊಡ್ಲಕ್ಕೆ ಬರಲ್ಲ ಅಂತೇಳಿ ಬರ್ದು ಕ್ಲೋಸ್ ಆಗಿತ್ತು. ಬಟ್ ಅದು ಗಣಪುರಕ್ಕೆ ಒಂದು ಆಕ್ಸಿಡೆಂಟ್ ಆಗಿತ್ತು ರಾಮಸ್ವಾಮಿ, ಅವ್ರಿಗೆ ನಾನು ಪರಿಹಾರ ಕೊಡಿಸಿದ್ದೆ ನಾನು ಹೋರಾಟ ಮಾಡಿ. ಇವ್ರೇನಾದರೂ ನೀವು ಅಲ್ಲಿ ಹೋಗ್ರಿ ಅಂತ ಕ್ಲೋಸ್ ಇದ್ದನ್ನು ಮತ್ತೆ ಮಾನ್ಯ ಶಾಸಕರು ಅವ್ರ ಗಮನಕ್ಕೆ ತಂದು ಅದು ಫಾಲೋಅಪ್ ಮಾಡಿಕೆ ಸುಮಾರು 14 ಲಕ್ಷ ರೂಪಾಯಿ ಚೆಕ್ ಮನೆಗೆ ಹೋಗಿ ಕೊಟ್ಟಿದೆ. ಮನೆಗೆ ಕೊಟ್ಟಾಗ ಆ ಮನುಷ್ಯ ನನಗೆ ಪರಿಚಯ ಇದ್ನಲ್ಲ, ಈ ಏರಿಯಾದಾಗ ಹಾಕಿರ್ತಾರೆ ಕಲ್ಲಂಗಡಿ ಹಣ್ಣು ನೋಡಪ್ಪ ಒಂದು 2 ಕ್ವಿಂಟಲ್ ತರೋಣ, ರೈತರಿಗೂ ಸಹಾಯ ಆಗ್ತದೆ ಮತ್ತು ಜನಗಳಿಗೆ ಅವೇರ್ನೆಸ್ ಆಗ್ತದೆ ಅನ್ನೋದಕ್ಕೆ ನಾನು ಮಾತಾಡಿದಾಗ ಅಲ್ಲೆಲ್ಲ ಇಲ್ಲರಿ ಅಣ್ಣ ಇನ್ನೂ ಸಣ್ಣ ಆಗಿಲ್ಲ ಅಂತಂದ್ರೆ ಎಲ್ಲಿ ಅವಂದ್ರೆ ಮುಂಡ್ರಿಗೆ ಬೆಲೆ ಹಾಕ್ಯಾರ ಅಂದ್ರೆ ಮುಂಡ್ರಿಗೆ ಬೆಲೆ ಹಾಕಿರೋದು ಮತ್ತೆ ಮುಂಡ್ರಿಗೆ ಹುಡುಗನ ನಂಬರ್ ಫೋನ್ ಮಾಡಿ ಕೇಸಿ ಅಲ್ಲಿ ಯಾರು ಹೋಗಿ ಕೇಸಿ ಅಲ್ಲಿ ಇದ್ದಲ್ಲಿಂದ ಫೋನ್ ಹಚ್ಕೊಡಂತಂದೆ. ಅವ್ನು ನನಗೆ ಫೋನನ್ನಿಲ್ಲ ಮಲ್ಲ, ನಾನು ನೋಡಿಲ್ಲ ಪಾಪ. ಆದರೆ ಇಲ್ಲಿ ದರ್ಗಾದ ಬೆಲೆ ಹಾಕಿರಂದ್ರೆ ನಾನು ಹೋಗಿ ನಾನು ಮುಂದೆ ನೀನು ನನಗೆ ಫೋನ್ ಹಿಡಿದಿಲ್ಲ, ನಾನು ಆ ಮನುಷ್ಯ ಫೋನ್ ಹಿಡಿದಿಲ್ಲ. ಆದರೆ ಹಿಂಗೆ ಆಗ್ಯದ ಸರ್, ಇನ್ನೂ ನಮ್ಗೆ ಆಗಿಲ್ಲ, ಸ್ವಲ್ಪ ದಿನ ಬಿಟ್ಟು ಆಗ್ತವೆ ಅಂದದಕ್ಕೆ ನಾನೇನಾಯ್ತು ಅವತ್ತಿನ ದಿವಸ ಇಷ್ಟೆಲ್ಲ ಬೆಳೆದನ ಇದನ್ನ ಯಾಕೆ ನಾನು ಬಯಲಿಗೆ ತರಬಾರ್ದು ಇದನ್ನ. ಯಾಕಂದ್ರೆ ಎಲ್ಲ ಇದನ್ನ TV ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬೆಳೆಸ್ತಕ್ಕಂಥ ರೈತರು ಬೆಳೆಸ್ತಕ್ಕಂಥ ಕೆಲಸ ಆಗಬೇಕಂತ ದೃಷ್ಟಿಯಿಂದ ನಾನೇನು ಮಾಡಿದೆ, ಒಂದು 2 ದಿವಸ ಬಿಟ್ಟು ಹೋಗಿ ಗಾಡಿ ಬರೋ ದಿವಸ ನೆನಪು ಮಾಡಿ ನಾ ಬರ್ತೀನಿ ಅಂತ ಕೇಸಿ ಅವತ್ತಿನ ದಿವಸ ಸನ್ಮಾನ ಮಾಡಿಕೇಸಿ ಅದು ಮಾಡಿದಾಗ ಸುಮಾರು 7 ಲಕ್ಷ ಜನ ಅವರ ಯಾವುದೋ ವಿಡಿಯೋ ಫಾಲೋಅಪ್ ಮಾಡಿರಲಿ 7 ಲಕ್ಷ ಜನ ನೋಡಿದ. ಅವತ್ತು ನಿಂತು ಮಲ್ಗ ಅವ್ನಿಗೆ ಫೋನ್ ಬರ್ಲಕ್ಕೆ ಸಾಗ ನಂದು ಏನಾದ್ರು ಇನ್ನೊಂದು ಪ್ಲಾಟ್ ಮಾಡೀನಿ ಅಂತಂದ. ಇಲ್ಲ ಸರ್ ಕಂಪ್ನಿಯವ್ರು ಅವ್ರು ಬರ್ಲಕತ್ತಾರೆ ಅಂತ. ನಾನು ಆರ್ಟಿಕಲ್ಚರ್ ಆಫೀಸರ್ನು ಮಾಡೀನಿ ರೀ ಸರ್, ಈ ಸರ್ ಅಂತ ಮಾಡ್ಲಿಕ್ಕಾಗಲ್ಲ ರೀ, ನೆಕ್ಸ್ಟ್ ಮಾಡಿ. ಅದು ಬರಡು ಭೂಮಿ, ಹೊಲ ಲೀಸ್ ತೊಗೊಂಡನ, ನೀರು ಬೇರೆ ಕಡೆ ಲೀಸ್ ತೊಗೊಂಡನ. ಇವತ್ತು ಭಾಳಷ್ಟು ಜನ ಬೆಂಗಳೂರಾಗ ನೋಡ್ರಿ ಭಾಳಷ್ಟು ಜನ ದುಡ್ಲಿಕ್ಕೆ ಹೋಗ್ಯಾರ, ಈ ಕಡೆ ಬಾಂಬೆಗೂ ದುಡ್ಲಿಕ್ಕೆ ಹೋಗ್ಯಾರ ಹೊಲ ಮನೆ ಇಟ್ಕೊಂಡ್ ಕೇಸಿ. ಆದರೆ ನನಗೆ ಅದು ಆಗಬಾರ್ದಂತ ದೃಷ್ಟಿಯಿಂದ ಇಲ್ಲಿ ಮಾಡ್ಲಕತ್ತಾನ ಏನಿರ್ಲಾರ್ದಂದ್ರೆ ನಾನು ಇದು ಏನಾದರೂ ಅನುಕೂಲ ಮಾಡೋಣ ಅಂತ ಹೇಳಿದ್ರೆ ಇವತ್ತು ಆರ್ಟಿಕಲ್ಚರ್ ಆಫೀಸ್ಗಳಿದ್ರೆ ಈಗ ಮುಂದಿನ ಅದ್ರಾಗ ಮಾರ್ಚ್ ಆಗೋಣ
ನಾನು ಸಾಲ ಸೌಲಭ್ಯ ಕೂಡ ಇದು ಸಬ್ಸಿಡಿ ಮಾಡಿಸ್ಕೊಡೋದಾಗಿ ಭರವಸೆ ನೀಡಿದರೆ ಅದನ್ನು ಕೂಡ ಮಾಡಿಸ್ತೀನಿ. ಶೀಘ್ರದಲ್ಲೇ ಈ ವಾರದೊಳಗೆ ಅವ್ರನ್ನ ಕರ್ಕೊಂಡು ಬಂದು ಜಮೀನಿಗೆ ಭೇಟಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ವಿಶೇಷವಾಗಿ ಇವತ್ತು ಆಗ್ರೋ ಏಜೆನ್ಸಿ ಮಾಲಕರಾಗಿರ್ಬೋದು, ಇವತ್ತು ಸರ್ ನಾನು ಫೋನ್ ಅಂಗಡಿ ಆದಂಥ ಅವ್ರ ಮಾಹಿತಿ ಇಲ್ಲ ನನಗೆ ಪರಿಚಾರ, ಬಟ್ ಇವತ್ತು ಅಂಗಡಿ ಮಾಲಕರಿದ್ದಾರೆ. ನಾನು ಇನ್ಮ್ಯಾಗ ಈ ಭಾಗದಲ್ಲಿ ನಾವು ಎಲ್ಲಿ ನೋಡಿದ್ರೆ ಬಿಸಿಲು ನಾಡು ನಮ್ಮ ಜಿಲ್ಲೆ ಜನಗ ಎಲ್ಲಿ ನೋಡಿದ್ರೆ ಹಸಿರು ಆಗತಕ್ಕಂಥ ಕೆಲಸ ಏನು ಮಾಡಿದಾರ. ಕಲ್ಲಂಗಡಿ ಇವತ್ತು ಏನಾದ್ರು ವಾಣಿಜ್ಯ ಬೆಳೆ ಬೆಳೆದ ಕೇಸಿ ಇವತ್ತು ದಿವ್ಸ ನಮ್ಮಲಿಂದ ಡೆಲ್ಲಿ ಹೋಗ್ಲಕತ್ತ ಮಾಲ್ ಅಂದ್ರೆ ಸಣ್ಣ ಮಾತಲ್ಲ. ಅವನಿಗೆ ಮಲ್ಲಗೆ ಲಾಭ ಬಂದ್ರೆ ಹೋದ ಸಲ 8, 9 ರೂಪಾಯಿ 10 ರೂಪಾಯಿ ಕೆಜಿಗಿಂತ ಹೆಚ್ಚಿಗೆ ಹೋಗಿಲ್ಲ. ಅರಿಕೆರೆ ಕನಿಷ್ಠ 400 ಎಕರೆ ಹಾಕ್ಯಾರ. ನಾನು ಅಲ್ಲಿಗೆ ಹೋಗಿ ಬಂದಿನಿ, ಇನ್ನೂ ಸಣ್ಣವವ. ಆದ್ರೆ ಅವ್ರು ಯಾವ ತಳಿ ತಂದು ಹಾಕ್ಯಾರ ನನಗೆ ಗೊತ್ತಿರ. ಇದು ಮೆಲೋಡಿದ ಏನಾದ್ರು ನೋಡಿದ್ನಲ್ಲ ನಾನು ಸೇವನೆ ಮಾಡಿದೆ, ತಿಂದೆ. ಆದ್ರೆ ಜನಗಳಿಗೆ ಹಂಚಿದೆ. ನಾನು ಪ್ರತಿ ಸಲ ಕೊರೋನಾದಾಗ ಒಂದು 10 ಕ್ವಿಂಟಲ್ ತರಿಸಿದೆ. ನಾನು ತದ್ ನಮ್ಮಲ್ಲಿ ಹಾಸ್ಪಿಟ್ಲ್ ಬಂದ ಪೇಷಂಟ್ಗಳಿಗೆ ಹಂಚ್ತಕ್ಕಂಥ ವ್ಯವಸ್ಥೆ ಮಾಡಿ ನಾವು ಪ್ರೋತ್ಸಾಹ ಮಾಡಿದಂಗ ರೈತರಿಗೆ. ಮತ್ತು ನಾವು ಕೊಟ್ಟರೆ ಏನು ಕೆಟ್ಟದಾಗಲ್ಲ. ಹಂಗಾಗಿ ಇವತ್ತು ನಮಗೆ ಒಳ್ಳೆ ಬೆಳೆ ಈ ತಳಿ ಸುಮಾರು 8-9 kg ಬರ್ತದೆ ಸರ್. 7ರಿಂದ 8 kg ಬರೋಂಥದ್ದು ಇವತ್ತು 2 ತಿಂಗಳದಾಗ ಮಾಲ್ ಕೈಗೆ ಬರ್ತಂದ್ರೆ ಸಣ್ಣ ವಿಷಯ ಅಲ್ಲ. ಓದ್ ಬೆಳೆಗೆ ಎಷ್ಟು ಉಳಿತಪ್ಪ ಅದ್ರಾಗ? ಇದ್ರ ಮೇಲೆ 2 ತಿಂಗಳದಾಗ 15 ಲಕ್ಷ ರೂಪಾಯಿ ಲಾಭ ತೆಗ್ದಾನಂದ್ರೆ ಸಣ್ಣ ವಿಷಯ ಅಲ್ಲ. ಎಲ್ಲರೂ ಈ ಕಡೆ ತಿರುಗಿ ನೋಡೋಂಥ ಕೆಲಸ ಮಾಡಿದಾನೆ. ಯಾವುದು ಮುಂಡ್ರಿ ಈ ಕಡೆ ಅಶೋಕ್ ನಗರ ಕಡೆಗೆ ಇಡೀ ಜನ ನೋಡ್ಯಾರ. ಎಲ್ಲರೂ ಖುಷಿಯಾಗ್ಯಾರ. ಎಲ್ಲ ಕಡೆ ನೋಡ್ಲಾಕತ್ತೀವಿ. ಅರಿಕೆರೆಗೆ ಹೋಗಿದೆ ಮೊನ್ನೆ, ಒಂದು ಸುಮಾರು 400 ಎಕರೆಕ್ಕಿಂತ ಹೆಚ್ಚಿಗೆ ಹಾಕ್ಯಾರ. ಮೊದಲಿಂದ ಹಾಕ್ಯಂತ ಬಂದಾರ. ಬಟ್ ಅವರು ಅಷ್ಟೇ ತೊಗೊಂಡ್ರೆ ಅಷ್ಟೇ ಮಾರಿರಲ್ಲ. ಅದು 8, 9, 10 ರೂಪಾಯಿ ಮಾರಿಲ್ಲ, ಮಾರ್ಜಿನ್ ಆಗಿಲ್ಲ. ಗುಲ್ಬರ್ಗ ಬೇರೆ ಬೇರೆ ಜಿಲ್ಲೆಗಳಿಗೆ ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ಮಾಲ್ ಹೋಗ್ಲಕತ್ತಿ. ನಾವು ಒಣ ಬೇಸಾಯನೇ ಬೆಳೆದಿಲ್ಲ ಸರಿಯಾಗಿಲ್ಲ. ಆದ್ರೆ ಇದ್ರ ಹಸಿ ಬೇಸಾಯ ಬೆಳೆದ ಕೇಸಿ ಇವತ್ತಿನ ದಿವಸ ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾದಗಿರಿಲಿಂದ ಹೆಸರು ಬರಂಗ್ ಮಾಡಿದ್ರಿ. ಯಾದಗಿರಿ ಕೀರ್ತಿ ತರತ್ತ ಕೆಲಸ ಮಾಡಿದ್ರು. ಭಾಳಷ್ಟು ರೈತರು ಏನು ಮಾಡ್ತಾರೆ, ಹೊಲ ಉಳಿಮೆ ಮಾಡ್ತಾರ್ರಿ. ಅದ ಮಾಡೋಣ ಮಳೆ ಬರೋಣ ಬಿತ್ತಾರ. ಬಿತ್ತಿದ ಮ್ಯಾಕೆ ಏನು ಮಾಡ್ತಾರ, ಅದನ್ನ ರಕ್ಷಣೆ ಮಾಡ್ಬೇಕಾಯ್ತು ಅಂತಂದ್ರೆ ಏನಾಗ್ತದ, ದನ ಕರುಗಳು ಅಡಿವೆಂದಿ ಮೂಲ ಆತವ ಅಂತ ಹೇಳಿ ಏನು ಮಾಡ್ತಾರ, ಬೇಲೆಸ್ತಾರ, ಸೀರೆಗಳು ಕಟ್ತಾರ, ಆಮೇಲೆ ಸೋಲಾರ್ ಕಟ್ತಾರ. ಕಟ್ಟಿದ ಮ್ಯಾಗ ಬೆಳೆ ಬಂತು ಒಂದು ಹಂತಕ್ಕೆ ಬಂತಂದ್ರೆ ಈಗ ನೋಡಿ ಜೋಳ ಬಂದಲ್ಲ 5ಕ್ಕೆ ಏನಾದ್ರು ಗುಬ್ಬಿಗಳು ಮೂಲ ಆತಾವ. ಮುಂಜಾನೆ 5ಕ್ಕೆ ಡಬ್ಬಿ ಬಾರಿಸ್ತಾನತ್ತ, ಬಂದು ಹಿಂಡುಗಟ್ಲೆ ಬೀಳ್ತಾವ. ಅದು ಮಾಡಿ ಕೇಸಿ ಏನಾದ್ರು ಮಾಡಿ ಮಾರ್ಕೆಟ್ಗೆ ಬರ್ಬೇಕಣ್ಣ. ಮಾರ್ಕೆಟ್ದಾಗ ದರ ಕುಸಿತಲ್ಲಿಂತ ರೈತ ಏನದ ಕಂಗಾಲಾಗ್ಲಕತ್ತಾನ. ಅದಕ್ಕೆ ಸರ್ಕಾರ ಏನದಂದ್ರೆ ಸರಿಯಾಗಿ ಬೆಂಬಲ ಬೆಲೆ ಕೊಟ್ಟು ಕೇಸಿ ರೈತನ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಈಗ ನಾನು ಇದ್ದೀನಿ, ನಮ್ಮದು ಹಾಸ್ಪಿಟ್ಲ್ ಅದ, ಸರ್ದ ಅಂಗಡಿ ಅದ. ನೀವಿರಲಿಲ್ಲ ಅಂದ್ರೆ ನಾವು ಏನು ಮಾಡ್ಬೇಕು? ಇಂಜೆಕ್ಷನ್ ಗೋಲಿ ತಿನ್ಲಕ್ ಬರಲ್ಲ, ರೋಗ ಇರಲ್ಲ ತಿಂದ್ರೆ ಉಲ್ಟಾತು. ಇವ್ರು ಅಂಗಡಿಯಾಗಿದ್ದು ತಿನ್ಲಕ್ ಆಗಲ್ಲ. ನೀವು ಬೆಳೆದಿರ್ತಕ್ಕಂಥ ನಾವು ತಿಂತೀವಿ. ನೀವು ಹೊಟ್ಟೆ ತುಂಬಿಸೋರು ನೀವು. ನಿಜವಾದ ಶ್ರಮಜೀವಿಗಳಂದ್ರೆ ರೈತರು ನೀವೇ. ಹಂಗಾಕೇಸಿ ನೀವು ಯಾವುದೇ ರೀತಿ ಗೊಂದಲ ಆಗಬಾರ್ದು. ನಿಮ್ಗೆ ಸವಲತ್ತು ಏನಾದ್ರು ಬಂದ್ರೆ ನೇರವಾಗಿ ಮಾಲಕರು ಅವ್ರಿಗೂ ಭೇಟಿಯಾಗ್ರೆ ನನಗೂ ಭೇಟಿಯಾಗ ನಾನು ಕೈಲಾದಷ್ಟು ಕೆಲಸ ಮಾಡಿಸ್ತೀನಿ. ಮುಂದೊಂದು ದಿವಸ ನೀವು ಈ ಏರಿಯಾದ ಹಿಂಗೆ ಬೆಳ್ಕೊಂತ ಹೋದ್ರೆ ಜಿಲ್ಲಾಧಿಕಾರಿನ ಕರ್ಕೊಂಬಂದು ಭೇಟಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಇಲ್ಲ ಸ್ಥಳೀಯ ಶಾಸಕರಿಗೆ ಭೇಟಿ ಮಾಡ್ತೀನಿ ಅಂತ ಬಂದುವಾದ್ರೆ ಏನಂತ ಅಧಿಕಾರಿಗಳು ನಿಮ್ಮ ಕಡೆಗೆ ತಿರುಗ್ತಾರೆ. ಇವ್ನು ಎಷ್ಟು ತಿರುಗಾಡಿ ಅಂತ ಹೇಳಿದ ಬ್ಯಾಸತ್ತ ನನಗೆ. ನಾ ಎಲ್ಲ ಕಡೆಗೆ ಹೋಗಿನಿ, ನಾ ಹೇಳಿದ್ರೆ ಕೇಳಿಲ್ಲ, ಯಾರು ಮಾತು ಕಿವಾಗ ಹಾಕ್ಯಂದಿಲ್ಲ ಅಂತ ಅವರೇ ನಿನ್ನ ಬಳಿ ಕರ್ಕೊಂಬರ್ತೀನಿ ಅಂತೇಳಿ ಅವ್ರು ಒಪ್ಕೊಂಡ್ರ. ಬಟ್ ಇವತ್ತು ಕರೆ ಅಂದ್ರೆ ಬೇರೆ ಕಡೆಗಾರ ಈ ವಾರದೊಳಗೆ ಆಗಲಿ ಯಾವಾಗಲಿ ನಾನು ಕರ್ಕೊಂಬಂದು ಭೇಟಿ ಮಾಡಿಸಿ ಮುಂದೆ ಬರ್ತಕ್ಕಂಥ ಸಬ್ಸಿಡಿ ಫಸ್ಟ್ ಲಿಸ್ಟ್ನಾಗ ಇತ್ತಂದು ಹೇಳ್ತೀನಿ. ನಾನು ಕೊಡಲಿಲ್ಲ ಅಂದ್ರೆ ನಾ ಕೈಲಿಂದ ಕೊಡ್ತೀನಿ. ಇದು ಆಗ್ಬೇಕು. ಏನಪ್ಪ ನಾವು ಇವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅವ್ನು ಹೆಂಗೆ ಬೆಳೆಯಕ್ಕೆ ಸಾಧ್ಯ ಹೇಳಿ? ಈತನ ಮನನೋ ಅಂತ ನಿಮ್ಮ ಮೀನ ಸುಲ್ಯಕ್ಕೆ ಬೆಂಗಳೂರಿಗೆ ಹೋಗ್ತಾರೆ ನಿಮ್ಮವರೆಲ್ಲರು. ಅಲ್ಲಿ ಬಾಂಬೆದಾಗ ಎಲ್ಲರೂ ನೋಡ್ರಿ, ನೀವು ಅಲ್ಲಿ ಹೋಗ್ರಿ. ಸುಮಾರು ಸರ್ ನಿಮ್ಗೆ ಗೊತ್ತು, ನಮ್ಮ ಯಾದಗಿರಿ 10 ಅಡಗಟ್ರ ಅಲ್ಲಿನ ನಮ್ಮವರೇ. ಅವ್ರು ಇಲ್ಲಿವರೆಗೆ ಕಾಣಿಸಿಲ್ಲ. ನೀನೇ ಲಿಸ್ಟ್ ತೊಗೊಂಡಿನಿ. ತಾಂಡದವ್ರನ್ನ ಇಟ್ರ, ನಮ್ಮವ್ರು ಇಟ್ರ. ಇಲ್ಲಿ ಯಾರಿಗೆ ಗೊತ್ತಿಲ್ಲ, ಅಲ್ಲಿ ಹಡಗಗಳು ಇಟ್ರ. 2-2 ಕೋಟಿ ಸರ್ ಅದಕ್ಕೆ. ಒಂದು ಹಡಗ 2-2 ಕೋಟಿ. ಅದು 2-2 ಕೋಟಿ ಇಟ್ಟು ಕೇಸಿ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಇದು ಯಾರಿಗೆ ಗೊತ್ತಿಲ್ಲ. ಇಲ್ಲಿ ಏನೋ ಕಳ್ಳಂಡಿಲಿ ಆಸ್ತಿ ಮಾಡ್ತಾರಲ್ಲ, ಅಲ್ಲಿ ಮಾಡ್ತಾರಲ್ಲ. ನೀನೇ ಲಿಸ್ಟ್ ತೊಗೊಂಡಿನಿ. ನಾನು ಅಲ್ಲಿ ಬಂದಾರ ಬಾಂಬೆನ ತಾಣದವ್ರು ಎಲ್ಲ ತೊಗೊಂಡಿನಿ. ಈಗ ಇನ್ನೂ ಒಂದು 15-20 ದಿವಸದಾಗ ಅಲ್ಲಿ ಹೋಗ್ಲಾಗೈತೀನಿ ಬಾಂಬೆ. ಅಲ್ಲಿ ಒಂದು ಏರಿಯಾದಾಗ ಚೌಡಾಯಿ ಜಯಂತಿ ಮಾಡ್ತೀನಿ, ಒಂದು ಏರಿಯಾದಾಗ ಶಿವಲಾಲ್ ಜಯಂತಿ ಮಾಡ್ಲಾಗೈತೀನಿ. ಅಲ್ಲಿ ಒಂದು ಪುನಃದಾಗ ಒಂದು ಮಾಡಿ ಅಲ್ಲಿ ಹೋಗ್ಲಾಗೈತೀನಿ. ಅಲ್ಲಿ ದಿನನಿತ್ಯ ದುಡ್ಲಕ್ಕೆ ಹೋಗ್ತಾರೆ ಸರ್. ಒಂದೊಂದು ಮೀನು 4 kg 5 kg ಅಂತ. ಅವರು ಇಲ್ಲಿ ಏನು ಸಿಗಲ್ಲ ಅಂದ್ರೆ ಒಟ್ಟಿ ಪಾಡಿಗಾಗಿ ದುಡಿಲಕ್ಕೆ ಹೋಗ್ತಾರೆ. ಹೊಲ ಮನೆಗೆ ಏನು ಬೆಳಿಲ್ಲ ಅಂದ್ರೆ ಅದಷ್ಟು ದಯವಿಟ್ಟು ನೀವು ಅಂಗಡಿ ಮಾಲಕರು, ನೀವು ಇವ್ರು ಬೆನ್ನಿಗಿರೋ ಸರ, ನಾನು ಇರ್ತೀನಿ, ಎಲ್ಲರೂ ಸೇರೋಣ. ಒಳ್ಳೊಳ್ಳೆ ವಿಚಾರಗಳನ್ನು ಮೆಲುಕಾಗ್ತಕ್ಕಂಥ ಕೆಲಸ ಮಾಡೋಣ. ಇವ್ರಿಗೆ ಏನಂತ ಈಗ ಭಾಳಷ್ಟು ಮಂದಿ ನಾವು ಬೇರೆಯವ್ರದ್ದು ಟಿವಿಯಾಗ ನೋಡ್ತೀವಿ, ಬೇರೆಯವ್ರದ್ದು ಪತ್ರಿಕೆ ನೋಡ್ತೀವಿ. ಇಂಥವ್ರನ್ನ ಬೈಲಿ ತಂದಾಗ ಏನಂತ ನಾವೆಲ್ಲ ಸಪೋರ್ಟ್ ಮಾಡಿದಾಗ ಅವನು ಬೆಳಿತಾನ, ಅವ್ನು ಸಮಪಟ್ಟು ಬೆಳಿತಾನೆ. ನಾವು ಬೆಳೆಸೋದ್ರೆ ಏನು ಕೈ ಹಿಡ್ಕೊಂಡಿಲ್ಲ. ಸುಮ್ಮನೆ ಹಿಂಗೆ ಮಾಡೋ ಟೈಮ್ನಾಗ ಈಗ ನೋಡಿ ನೀವೆಲ್ಲ ಕೆಲಸ ಬಿಟ್ಟು ಇವತ್ತು ನೀವು ಬಂದಿರಿ, ನಾವು ಬಂದಿವಿ. ಇದೇ ಒಂದು ಅವ್ನಿಗೆ ಆಸರ. ಅವ್ನು ಏನು ದುಡ್ಡು ಕೊಡೋದು ಬೇಕಲ್ಲ, ಸ್ವಲ್ಪ ಸಪೋರ್ಟ್ ಮಾಡೋದು. ಸರ್ಕಾರ ಅಧಿಕಾರಿಗಳು ಹೇಳೋದು, ನಮ್ಮ ಕಡೆಯಿಂದ ಏನೋ ಮಾಹಿತಿ ಬಂತಂದ್ರೆ ಮಾಹಿತಿ ಕೊಡೋಂಥ ಕೆಲಸ ಆಗಬೇಕು. ವಿಶೇಷವಾಗಿ ಕಂಪ್ನಿಯವರು ನೀವು ಜೊತೆಗಿರ್ರಿ ಸರ, ನಾವಿರ್ತೀವಿ.
ನಿಮ್ ಮೆಲೋಡಿನ ಫಸ್ಟ್ ಹೆಸರು ಕೇಳಿದ್ ಇದೇ ಫಸ್ಟ್ ಟೈಮ್ ಇವ್ರು ಹೊಲಕ್ ಬಂದು ಈ ಮೆಲೋಡಿನ ಡೆಲ್ಲಿ ತನ ಒಯ್ಯಮಿದ್ರನ್ನ ಎಲ್ಲ ರೈತರಿಗೆ ಪರಿಚಯ ಹಚ್ಚಬೇಕಂತ ಕೆಲಸ ಮಾಡೋಣ. ನೀವು ಯಾರನ್ನ ಹಾಕ್ತೀರಂದ್ರೆ ನಿಮ್ ಸಂಗಟ ಇನ್ನೊಂದು ಮೀಟಿಂಗ್ ಮಾಡೋಣ. ಯಾದಗಿರಿಯಲ್ಲಿ ಇವ್ರು ಇರ್ತಾರೆ, ಅಂಗಡಿ ಮಾಲಕರು ಇರ್ತಾರೆ, ನಾನು ಇರ್ತೀನಿ. ಎಲ್ಲರ ಕಲ್ತ್ಕೇಶ್ ಏನದ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಇನ್ನ ಜಾಗೃತಿ ಮೂಡಿಸಮ್. ನಂದೇನಿಲ್ಲ, ಒಟ್ಟ ಒಳ್ಳೆ ಇಳುವರಿ ಬರ್ಬೇಕು. ಈಗ ಯಾದಗಿರಿ ಇದು ಯರಗೋಳದಂತ ಒಬ್ಬರು ಫೋನ್ ಮಾಡಿದ್ರು, ಸೂರ್ಯಕಾಂತ್ ಅಂತ ಒಬ್ರು ಫೋನ್ ಮಾಡ್ಯಾನ ಸರ್. ಆಕೆನ ಬಂದಿಲ್ಲ ಅಂತ ಹೆಸರಿಗೆ ನನಗೆ ಫೋನ್ ಮಾಡ್ಲಾಕತ್ತಾನ. ಈಗ ಅಲ್ಲಿಗೆ ಕೂಡ ಹೊಂಟೀನಿ. ಭಾಳಷ್ಟು ರೈತರು ಕೆಲವು ಕಡೆಗೆ ಹಾಕಿ ಕೈ ಸುಟ್ಕೊಂಡಾರ. ಆದ್ರ ಮಲ್ಲು ಇಲ್ಲಿ ಕೈ ಸುಟ್ಕೊಂಡಿಲ್ಲ. ಎಲ್ಲರಿಗೂ ಖುಷಿ ಪಡಿಸ್ತಾನೆ, ಎಲ್ಲರಿಗೂ ಕಲ್ಲಂಗಡಿ ಹಣ್ಣು ತಿನ್ಸಾನ, ನನಗೂ ಕಲ್ಲಂಗಡಿ ಹಣ್ಣು ತಿನ್ಸಾನ. ಆರ ಹಾಕಂದ ಈಗ ಇದ್ದಾಗ ಆರ ಹಾಕೋದು, ಇರ್ಲಾರ್ದಾಗ ಆರ ಹಾಕೋದಕ್ಕಿಂತ ಇವತ್ತು ಆರ ಹಾಕ್ಯಂತ ಕೇಸಿ ಶ್ರಮಪಟ್ಟು ಅದು ಏನು ಬೆಳೆದ ಏನಿಲ್ಲ. ಮತ್ತೇನಂತಾನೆ ಯಾರನ್ನ ಕೇಳಿದ್ರಂತ ಹೇಳ್ರಿ ಅಲ್ಲಿ ಹೋಗಿ ನಾನೇ ಹೇಳಿ ಬರ್ತೀನಿ ಅಂತಾನೆ. ಇದು ಒಂದು ಪ್ಲಸ್ ಪಾಯಿಂಟ್. ಅವ್ನೇನು ಯಾರನ್ನ ಹಾಕಿದ್ರಂದ್ರೆ ಯಾರನ್ನ ಕರೆದ್ರಂತ ಹೇಳ್ರಿ ಸರ್, ನಾನು ಅವ್ರಿಗೆ ಹೋಗ್ಕೇಸಿ ಅವ್ರ ತೋಟಕ್ಕೆ ಹೋಗ್ಕೇಸಿ ನಾನು ಒಂದು ಅವ್ರಿಗೆ ನಮ್ಗೆ ತಿಳಿದಷ್ಟು ಹೇಳಿ ಬರ್ತೀನಿ ಅಂತ ಅಂದನ. ಇದನ್ನು ನನಗೆ ಭಾಳ ಖುಷಿ ಅನಿಸ್ತು, ಸಂತೋಷ. ಆದ್ರೆ ಏನೋ ಸ್ವಲ್ಪ ನೆಗ್ಲಿಜೆನ್ಸ್ ಏನೋ ಮೈಗಳನ್ನ ಅವ್ನಿಗೆ ಬೆಳ್ಕೊಂಡು ಹೋಗ್ಬೇಕು. ಮತ್ತೆ ಅದು ಹೆಗಲ ಮ್ಯಾಗ ನಗಾಡೋದು ಅಲ್ಲದು. ಈಗ ಯಾವನ್ನ ಜಾಗ ಆಡೋಕೆ ಬಳಗೈಕಂತ ಮಾಡ್ತಿರ್ತ, ಹಂಗೆ ಅದಕ್ಕೆ ಏನು ಮಾಡ್ಬೇಕು, ಕೋಲ್ ಕಟ್ಕೊಂಡು ಎಳ್ಕೊಂಡು ಹೋಗಿ ಕೇಸಿ ಅದಕ್ಕೆ ದಂಡಿಗೆ ಹಚ್ತಕ್ಕಂಥ ಕೆಲಸ ಮಾಡ್ಬೇಕು. ಇವತ್ತು ನನಗೆ 9:00 ಬಾರ ಅಂದ್ರೆ ಇಲ್ಲಿ ಒಂದು ನನಗೆ ಸಾಕಿದವ್ರು ಕುಂದಿಸ್ಯಾನ ನನಗೆ ಏನು ಮಾಡ್ಬೇಕು ಹಂಗಾಗಿ. ಸ್ವಲ್ಪ ಅದಕ್ಕೇನಿಲ್ಲ. ನೀವೆಲ್ಲರ ಅಂಗಡಿ ಮಾಲಕರು ನಾ ಇರ್ತೀನಿ, ಬಾರ್ಕಲ್ ನಮ್ಮ ಕೈಗಿರ್ತದ, ಅಕ್ಕ ನಿಮ್ಮ ಕೈಗಿರ್ತದ. ಎಳ್ಕಂದ್ ಬೆಳೆಸ್ತಂತ ಕೆಲಸ ಮಾಡೋಣ. ಬೆಂಗಳೂರಿಗೆ ಹೋಗ್ಲಾರ್ದೆ, ಬೊಂಬೈಗೆ ಹೋಗ್ಲಾರ್ದೆ ಇಂಥ ಬಿಸಿಲು ನಾಡಿನಲ್ಲಿ ಬೆಳೆದ ಕೇಸಿ ಇಂಥ ಕಲ್ಲಂಗಡಿ ತೋರಿಸ್ತಾನಂದ್ರೆ ಇದು ನಮ್ಮಲ್ಲಿಂತ ಡೆಲ್ಲಿಗೆ ಹೊಂಟದ, ಪುನಃ ಹೊಂಟದ, ಮತ್ತೆ ಇನ್ನ ವಿವಿಧ ಜಿಲ್ಲೆಗಳಿಗೆ ನಮ್ಮಲ್ಲಿ ಮಾಲ್ ಹೋಗ್ತದಂದ್ರೆ ನಾವು ಖುಷಿ ಪಡತಕ್ಕಂಥದ್ದು. ಎಲ್ಲಿಂದ ಬಂದ್ರೆ ಯಾದಗಿರಿ ಜಿಲ್ಲೆ ಅಂತ. ನಮ್ಮ ಜಿಲ್ಲೆ ಶಿಕ್ಷಣದಲ್ಲಿ ಕೊನೆ ಸ್ಥಾನದಾಗ ಅದ. ಪರಿತೀಜ ನೋಡಿ ಪೇಪರ್ದಾಗ ಕೊನೆ ಸ್ಥಾನದಾಗ ಅದ. ಕುಡಿಯ ನೀರು ಸಿಗಲ್ಲ, ಈಗ ಬ್ಯಾಸಿಗೆ ಬಂತಂದ್ರೆ ಕೆಲವೊಂದು ಕಡೆಗೆ. ಅಂಥದ್ರಲ್ಲಿ ಮತ್ತೆ ಇದಕ್ಕೆ ನೀರು ಇಲ್ಲ ಅಂದ್ರೆ ಕಲ್ಲಂಗಡಿ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೀರು ಬೆಳೆಸ್ತಾನಂದ್ರೆ ಇದು ಒಂದು ಒಳ್ಳೆ ಬೆಳವಣಿಗೆ. ಇವನಿಗೆ ಬೇಯೋದಕ್ಕಿಂತ ಏನದ ಬೇಯ್ದು ಬಾರ್ಕಲ್ ತೊಗೊಂತೀವಿ, ಚಂತನ ಬಾರ್ಕಲ್ ತೊಗೊಂಡು ಎತ್ತಿ ಹೊಡಿತೀವಲ್ಲ, ಇದಕ್ಕೆ ಒಂದೇ ಸಲ ಹೊಡೆದ್ರೆ ಸೀದಾತಾನ. ನಿಮ್ ಜೊತೆ ಇರಬೇಕು, ಮೊಲ್ಲನ್ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು. ಅಂಗಡಿ ಮಾಲಕರು, ಕಂಪ್ನಿ ಮಾಲಕರು, ನಾನಂತ ನಿರಂತರವಾಗಿ ಇವ್ರದ್ದು ಹೊಲ್ದಾಗ ಒಂದಿವ್ಸ ಬಂದು ರಾತ್ರಿಗೆ ಇಲ್ಲೇ ಒಂದು ಆಲ್ಟ್ ಮಾಡ್ಲಕ್ಕ ತಯಾರಿದ್ದೀನಿ. ಇವನಿಗೆ ಸಹಕಾರ ಮಾಡಮು. ಮತ್ತೆ ಸರ್ಕಾರದಿಂದ ಬರೋದು ಫೆನ್ಸಿಂಗ್, ಈಗ PLD ಬ್ಯಾಂಕ್ನಾಗ ಫೆನ್ಸಿಂಗ್ ಬರ್ತದೆ ಸರ್, ಸಬ್ಸಿಡಿ. ಅದು ಕಡಿಮೆ ಚಾಲನೆ ಬಡ್ಡಿಯಲ್ಲಿ ಅದನ್ನು ಮಾಡ್ತೀರಂದ್ರೆ ಅದು ಒಂದೇ ಸಲ ಆಗಿಬಿಡ್ತದೆ. ಅದನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆಗೆ PLD ಬ್ಯಾಂಕ್ ಮ್ಯಾನೇಜರ್ನ ಭೇಟಿ ಮಾಡಿಸ್ತೀನಿ, ಫೀಲ್ಡ್ ಆಫೀಸರ್ ಭೇಟಿ ಮಾಡಿಸ್ತೀನಿ. ಅವರು ಕೂಡ ನಿಮ್ಮ ಸ್ಥಳಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅದು ಒಂದು ಸಲ ಹಾಕಿದ ಫೆನ್ಸಿಂಗ್ ಅಂದರೆ ಒಂದು 20 ವರ್ಷ ಲೈಫ್ ಇರ್ತದ. ಅವನಿಗೆ ಯಾವುದೇ ಇವೆಲ್ಲ ಹಂದಿ, ಕಾಡಂದಿ, ಪೀಡಂದಿ ಕಾಟಿರಕ್ಕಲ್ಲ. ಇಲ್ಲ ರಾತ್ರಿ ದ್ವಾಮಿ ಕಡಿಸ್ಕೊಂತೀನಿ ಅಂದಾನ, ಇದಕ್ಕೊಂದು ಮಚ್ಚರ್ ದ್ವಾಮಿನ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಮ್ಮ. ಯಾಕೆ ಅವನ ಆರೋಗ್ಯವಾಗಿರ್ಬೇಕು. ಅಂದ್ರೆ ಇವ್ರನ್ನ ಆರೋಗ್ಯ ಬೆಳೆಸ್ತಾನ. ಏನೋ ಅವನ ಆರೋಗ್ಯ ಇರಲ್ಲ ಅಂದ್ರೆ ನಾವಿಬ್ರು ಗಂಡ ಹೆಂಡತಿ ಇಲ್ಲೇ ಬಿದ್ದೀವಿ ದೀಪದ ಬಲ್ಲಿ ಅಂತಂದ. ಹಂಗೆ ಮಾಡ್ಬೇಡಪ್ಪ ನೀನು ಸಣ್ಣ. ಈಗೊಂದು ಹಿಂದೆ ಗುಡಿಸಲು ಈಗ ಗಾಳಿದೊಳಗೆ ಬಿತ್ತದ, ಹಿಂದೆ ಹಾಕಿಟ್ರಲ್ಲ ಗಾಳಿದೊಳಗೆ ಬಿತ್ತ ಮತ್ತೆ ಬಿತ್ತದ. ಇವನಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೈ ಎತ್ತಿಗೇಸಿ ನಿಂತು ಇವನಿಗೆ ಬೆಳೆಸ್ತಕ್ಕಂಥ ಕೆಲಸ ಮಾಡೋ. ಎಲ್ಲೇನು ರೈತರು ಆಗ್ತಾರಂದ್ರೆ ನಾ ಫೋನ್ ಮಾಡ್ತೀನಿ, ಹೋಗಿ ಬರಲಿ. ಯರಗೋಳದಾಗ ಸೂರ್ಯಕಾಂತ್ ಅಂದನ, ಮತ್ತೆ ಇದನ್ನ ಕರ್ಕೊಂಡು ಹೋಗ್ತೀನಿ. ಇದಕ್ಕೆ ತಿಳಿದು ಮಾಹಿತಿ ಕೊಡ್ತಾನೆ. ಮತ್ತೆ ಇವರು ಕಂಪ್ನಿಯರ ಅವ್ರು ಬರಲಿ. ಯಾವ ಕಂಪ್ನಿ ಸೀಡ್ಸ್ ಹಾಕ್ಯಾನ ಪರವಾಗಿಲ್ಲ ರೀ, ನೀವೂ ಪರಿಸರ ನಾನು ಬರ್ತೀನಿ. ಅದನ್ನು ಹೋಗಿಸಿ ಅದನ್ನ ಏನೋ ಪ್ರಚಾರಕ್ಕೆ ಬರ್ತಾವೆ. ಒಬ್ಬ ಮನುಷ್ಯ ಎಲ್ಲೇನು ಇರ್ತಾನೆ ಅಂತ ಗುರುತಕ್ಕಂಥ ಕೆಲಸ ಏನದ. ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಭಾಳ ಅದ. ಎಲ್ಲರೂ ಪ್ರತಿಯೊಬ್ಬರ ಬಳಿ ಮೊಬೈಲ್ ಇರೋದಂಥ ಕೊರೋನಾದಾಗ ಏನು ಮೊಬೈಲ್ ಬಂತಲ್ಲ, ಅಲ್ಲಿಂದ ಎಲ್ಲರೂ ಬೇಕಾದ ಮಾಹಿತಿ ಎಲ್ಲ ನಿಲೆ ತೊಗೊಂಡ್ರೆ. ಈಗ ಸಾಹೇಬ್ರು ಇದ್ರದೊಂದು ಮೊಬೈಲ್ದಾಗ ಮೆಸೇಜ್ ಮಾಡಿದ್ರೆ ಚಾಲು ಐತಿ. ಈಗ ಅದು ಈ ಮೆಲೋಡಿದು ಏನೇನು ಬರ್ಲಿಕ್ಕಿತ್ತು. ಹಂಗಾಗಿ ಭಾಳಷ್ಟು ಜನ ಓದಿರೋದ್ರಲಿಂತ ಇದ್ರ ಉಪಯೋಗ ನಾವು ಪಡ್ಕೊಂಡ್ ಕೇಸಿ ಬೆಳೆದ ಕೇಸಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅನ್ನೋದು ಬೆಳಕಂದ್ ಮ್ಯಾಗ ಬಂದು ಮಕ್ಕಳನ್ನೆಲ್ಲ ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು. ಆಮೇಲೆ ಇದೊಂದು ಯೂಸ್ ಮಂದಿ ಎದುರಿಗೆ ಕಂಪ್ನಿ ಮಾಲಕರು ಮತ್ತು ಅಂಗಡಿ ಮಾಲಕರು ನಾನಿದ್ದೀನಿ. ಸ್ವಲ್ಪ ಗೋ ತಿಂತಾನ. ಇವು ಎಲ್ಲರೂ ನಮ್ಮ ಕಲ್ಲಂಗಡಿ ತಿನ್ಸ್ಕೇಸಿ ಗೋ ತಿಂತಾನ. ಗೋ ತಿಂದ್ರ ಆರೋಗ್ಯ ಸರಿ ಇರಲ್ಲ. ಅದಕ್ಕಾಗಿ ಇವತ್ತು ಎಲ್ಲರ ಎದುರಿಗೆ ಅವನೇ ಮಾತಾಡಿಕೇಸಿ ಪ್ರಮಾಣ ಮಾಡ್ಬೇಕು. ಹೌದಲ್ಲ? ಇಲ್ಲ ನಮಗ ಆರೋಗ್ಯ ಸಾಂಬಳ ಬಾ, ನನಗೆ ಅದೆಲ್ಲ ಗೊತ್ತಿಲ್ಲ. ಈಗ ಪಾಚ್ ಇಟ್ಟವ ಅದು ಅಲ್ಲಿನ ಡಾಕ್ಟರ್ ಬಳಿ ಅಡ್ಡ ಕೇಸಿ ಎಲ್ಲ ಸಾಫ್ ಮಾಡಿಸ್ತೀನಿ ನಾನು. ಅವನು ಚಲೋ ಇರ್ಬೇಕಲ್ಲ. ಈಗ ಅಂಗಡಿ ಮೇಲೆ ನಮ್ಗೆ ಇಂಥ ಕಲ್ಲಂಗಡಿ ಹಣ್ಣು ತಿಳಿಸ್ತಾನ, ತಾನು ಗೋ ತಿಂತಾನ. ಅಲ್ಲಿ ಮೀನು ಮಾರ್ಕೆಟ್ ಇದ್ದಿಲ್ಲ, 1,43,00,000 ಮೀನು ಮಾರಾಟ ಮಾಡಿದೀನಿ. ಅವ್ ಮೀನು ಮಾರ್ಕೆಟ್ ಅಲ್ಲಿ ಮಾಡೀನಿ. ಅವ್ ಬಿಳಿ ಕೋಳಿ ಚಿಕನ್ ತಿಂತಾರ. ಅವ್ರಿಗೆ ಎಲ್ಲರೂ ಬೇಯ್ದಿ ನಾನು. ಮೀನು ಅತ್ಯಂತ ವಿಟಮಿನ್ ಎ ಇರತಕ್ಕಂಥ ಶಕ್ತಿ. ಇವ್ರು ಸಾಹೇಬ್ರು ಎಲ್ಲ ಯಾರು ನಾನು ಕಣ್ಣಿನ ಚಸ್ಮೆ ಇವತ್ತಿಗೆ 52 ವರ್ಷ ನಾನು ಚಸ್ಮೆ ಇರ್ಲಾರ ಕಾರಣ ವಿಟಮಿನ್ ಎ. ಮೀನು 1 ವಾರ ಕಂಪ್ಲಸ್ ಇರ್ತೀವಿ. ಇನ್ನು ನಮ್ಮಂತ ಫ್ರೆಶ್ ಮೀನು ಬೆಂಗಳೂರಾಗ ಸಿಗಲ್ಲ. ಐಸ್ನಾಗ ಇಟ್ಕೊಂಡ್ ತರ್ತಾರಲ್ಲಿ, ಸ್ಮೆಲ್ ಆಗಿರ್ತಾವ ಆ ಮೀನ. ಅವ್ರು ತಂದು ಕೇಸಿ ನಮಗೆ ಮಾರಿ ಕೇಸಿ ಅವ್ರು ಏನಂತ ಬಿಳಿ ಕೋಳಿ ಅವ್ರು ಸಾಕಿದ್ವು ಅಲ್ಲೆಲ್ಲ ಔಷಧಿ ಹಾಕಿ ಬೆಳೆಸಿರ್ತಾರಲ್ಲ, ಅವು ಆರೋಗ್ಯಕ್ಕೆ ಒಳ್ಳೆಯದಂತ ಅವ್ರಿಗೆ ಹೇಳಿನಿ. ಈಗ ನೀನು ಕೇಳಿ ಎಲ್ಲರ ಎದುರಿಗೆ ಇವರು ಮುಂದೆ ಕುಂತಾರು, ಇಲ್ಲಿ ಕುಂತಾರ, ಎಲ್ಲರೂ ವೇದಿಕೆ ಮ್ಯಾಗ ದೇವ್ರುಗಳು.
ಅವ್ರ ಎದುರಿಗೆ ಪ್ರಮಾಣ ಮಾಡ್ಬೇಕು ನೀನು ಇವತ್ತಿನಿಂದ ಗೋವಾ ತಿನ್ನಕಲ್ಲ ಕಲ್ಲಂಗಡಿ ತಿನ್ನಿಸ್ತೀನಿ ಚೆನ್ನಾಗಿರ್ತೀನಿ ಅಂತ ಅಂತಕ್ಕಂದ್ರೆ ನಾವಿರ್ತೀವಿ, ಇಲ್ಲಾಂದ್ರೆ ಇವತ್ತಿನಿಂದ ನಾವು ಇರಲ್ಲ ನಿನ್ ಜೊತೆಗೆ. ನೀನೇ ಮಾತಾಡ್ಬೇಕು. ನನ್ಗೆ ಇಷ್ಟತ್ತು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ 4 ವರ್ಷ ಆಯ್ತು ಸರ್, ನಾ ಗವಾ ಗುಟ್ಕಾ ಬಿಟ್ಟಿಲ್ಲ ಸರ್. 4 ವರ್ಷ ಆಯ್ತು ಸರ್, ನಾ ಗವಾ ಗುಟ್ಕಾ ತಿಂದಿನಿ ಪೈಲ. ಅವಾಗಿಂದ ಈಗ ತನ ನಿಮ್ ಮಕ್ಕಳ ಎಲ್ಲರೂ ಇಲ್ಲ ಇದ್ರ ನಿಮ್ಮ ಮನೆ ಹೆಣ್ಮಕ್ಳ ಎಲ್ಲರೂ ಅವ್ರಿಲ್ಲ ಸರ್. ಬಂದಿಲ್ಲನ? ಆಯ್ತು, ಪರವಾಗಿಲ್ಲ. ಈಗ ಅಲ್ಲಿನ ಡಾಕ್ಟರ್ ಕಡೆಯಿಂದ ಸರ್ 24 ತಾಸಿನ ಟೈಮ್ ಯಾವಾಗ ಕೇಳ್ತಾನೆ, ಇಲ್ಲಿ ಡಾಕ್ಟರ್ ಬರ್ತಾರೆ, ಅದನ್ನೆಲ್ಲ ಸಾಫ್ ಮಾಡಿಸ್ಕೊಡ್ತೀನಿ, ವ್ಯವಸ್ಥೆ ಮಾಡಿ ಟೇಬಲ್ ಇಲ್ಲ. ನೀನು ಚೆನ್ನಾಗಿರ್ಬೇಕಂತ ಈಗ ಆರೋಗ್ಯ ಕಲ್ಲಂಗಡಿ ನಮಗೆ ತಿನ್ನಿಸಿ ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು. ಈಗ ಹೆಚ್ಚಿನ ಮಾಹಿತಿಗಾಗಿ ಈ ಸೀಡ್ಸ್ ಬಗ್ಗೆ ತಾವು ಕೂಡ ಸ್ವಲ್ಪ ಮಾತಾಡ್ಬೇಕಂತಕ್ಕಂಥದ್ದು ನಂದೊಂದು ಕಳಕಳಿ ಮನವಿ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನನ್ನ ಹೆಸರು ಶಿವಾನಂದ್ ಪೂಜಾರಿ ಅಂತೇಳಿ ಕಳಾ ಸೀಡ್ಸ್ ಕಂಪ್ನಿಯಲ್ಲಿ ಏರಿಯಾ ಮ್ಯಾನೇಜರಾಗಿ ವರ್ಕ್ ಮಾಡ್ತೀವಿ ರೀ. ಇದು ಬಂದು ಕಳಾ ಸೀಡ್ಸ್ ಕಂಪ್ನಿದು ಮೆಲೋಡಿ ಅಂತ ಹೇಳ್ರಿ. ಇದು ಬಂದು ನಿಮಗೆ ಈಗ ಹಚ್ಚಿದ ಮೇಲೆ 60 ದಿನಕ್ಕೆ ಕಟಾವ್ ಆಗ್ತದೆ ರೀ. ಅಲ್ಪಾವಧಿ ಬೆಳೆ ರೀ ಇದು. ಅಂದರೆ ಈಗ 5-6 ತಿಂಗಳಲ್ಲಿ ಇದು ತೊಗರಿ ಇದೆಲ್ಲ ಮಾಡಿಬಿಟ್ಟು ನೀವು 5-6 ತಿಂಗಳೆಲ್ಲ ವೇಟ್ ಮಾಡ್ತಿರಲ್ಲ, ಅಷ್ಟು ವೇಟ್ ಮಾಡೋಂಗಿಲ್ಲ. 2 ತಿಂಗಳಲ್ಲಿ ನಿಮಗೆ ರಿಟರ್ನ್ ಆಗುತ್ತದೆ ಇದು. ನಿಮ್ಗೊಂದು 10 ರೂಪಾಯಿ ಮೇಲಿದ್ರು ರೇಟ್ ವರ್ಕೌಟೇ. ಈಗ ಇವ್ರದ್ದು 25 ರೂಪಾಯಿ ಮಾರ್ಯಾದ್ರಿ, ಪರವಾಗಿಲ್ಲ. ಒಂದು ಗಾಡಿದು ಇದರಲ್ಲಿ 2 ಗಾಡಿ ದುಡ್ಡು ಬರ್ತಾ ಇದೆ. ಹೀಗಾಗಿ ಒಳ್ಳೆ ಚೆನ್ನಾಗಿರೋ ವೆರೈಟಿ ಮತ್ತು ಕೀಪಿಂಗ್ ಕ್ವಾಲಿಟಿ, ಒಳ್ಳೆ ಕೀಪಿಂಗ್ ಕ್ವಾಲಿಟಿ. ಈಗ ಡೆಲ್ಲಿ ಔಟ್ ಆಫ್ ಎಲ್ಲ ಕಳಿಸ್ತಾರೆ ಅವರು, ಆಕಾಶ್ ಅವರು. ಡೆಲ್ಲಿಗೈತು, ಇದಕ್ಕೈತೆ, ಔಟ್ ಆಫ್ ಎಲ್ಲ ಕಡೆನೂ ಕಳಿಸ್ತಾರೆ. ಚೆನ್ನಾಗೈತೆ ಇದು. ಮತ್ತು ಬೇರೆ ಏನಾರು ಕೇಳಿದ್ರೆ ಕೇಳ್ಬೋದು. ನಿಮ್ದು ಏನೋ ಪ್ರಶ್ನೆ ಇದ್ರೆ ರೈತರ ಕಡೆ ಕೇಳಿದ್ರೆ ಚೆನ್ನಾಗಿರ್ತದೆ. ಯಾರು ಮಾಡಿದವರು ಏನಾರ ಇದ್ರ ಬಗ್ಗೆ ಡೌಟ್ केनी काय तसे काय तोंडी केनी तमेन काय भी तो पूछबोದು वेट आवतो और माय काय फाल्ट रे शेयर माय काय फाल्ट रे काय भी तो यार और तमोन पूछबोದು ಉತ್ತರ ಲೇಬಹುದು. ಸೀಡ್ ಸಿಗ್ತವೆ ನಾ ಡೈರೆಕ್ಟ್ ನಿಮ್ಗೆ ಯಾವ್ದು ಬೇಕಾದ್ರೂ ಸಿಗುತ್ತೆ. ಸೀಡು ಸಿಗುತ್ತೆ ರೀ, ಅಗಿನೂ ಸಿಗುತ್ತೆ. ಇನ್ನು ಸೀಡ್ ನೀವು ಡೈರೆಕ್ಟ್ ಮಾಡಿದ್ರಿ ಅಂದ್ರೆ ಏನಪ್ಪಾ ಅಂದ್ರೆ ನರ್ಸರಿಯಾಗಿ 20 ದಿನ 15 ದಿನ ಬೆಳೆಸ್ಕೊಡ್ತಾರಲ್ಲ, ಆ 15 ದಿನ 20 ದಿನ ನಿಮ್ಗೆ ಬೆಡ್ನಾಗ ತಗೋತದೆ ಅಷ್ಟೇ. ಬೀಜ ಯಾವ ರೇಟಿಗೆ ಕೊಡ್ತಾರೆ? ಯಾವ್ದು ಬೀಜ ರೀ? ಬೀಜ ಸಸಿ ಬೀಜ ಬಂದು ನಿಮಗೆ ಇದು 30,000 ರೂಪಾಯಿ ಕೆಜಿ ಬೀಳ್ತದೆ ರೀ ಅದು. ಮತ್ತೆ ಅಗಿ ಬಂದ್ರೆ ನಿಮ್ಗೆ 2 ರೂಪಾಯಿ ಒಂದು ಅಗಿ ಕೊಡ್ತಾರೆ ಡೆಲಿವರಿಲಿ. ಅಂದ್ರೆ ಎಕರೆಗೆ ಎಷ್ಟು ಹೋಗ್ತದೆ ಸರ್? ಯಾವ ಎಕರೆಗೆ 6,000 ಪಾಕೆಟ್ ಆದ್ರೆ ನಿಮ್ಗೆ ಒಂದು 5 ಪಾಕೆಟ್ ಬೇಕಾಗ್ತಾವ್ರಿ. ಇದು ಅಗಿ ಆದ್ರೆ 6,000 ಒಂದು ಎಕರೆ. ಹ್ಯಾಂಗ್ ಪ್ಯಾಕೆಟ್ ಒಂದು ಹೇಳ್ರಿ ಅವ್ರಿಗೆ. ಪ್ಯಾಕೆಟ್ ಹ್ಯಾಂಗ್ 1500 ರೂಪಾಯಿ ಪಾಕೆಟ್ ಬೀಳ್ತದೆ. ಹೊಲ್ದಾಗ ಮಾಡೀನಿ, ಇವತ್ತು ಸ್ಟೇಜಿನ ತೆಳಗದ. ಯಾದಗಿರಿ ಜಿಲ್ಲೆ ಬರ್ರೂ ಭೂಮಿಯಲ್ಲಿ ಬಂಗಾರ ಬೆಳೀತಕ್ಕಂಥ ಕೆಲಸ ಏನದಂದ್ರೆ ವೆಂಕಟೇಶು ಮತ್ತು ಮಲ್ಲು ಒಬ್ರಿಗೊಬ್ರು ಕಾಂಪಿಟೇಷನ್ ಆಗಿ ಇವತ್ತಿನ ದಿವಸ ಏನದಂದ್ರೆ ಬೇರೆ ಮಾಡ್ತಕ್ಕಂಥ ಬೆಳೆ ಎಲ್ಲನೂ ಬಿಟ್ಟು ಕೇಸಿ ಕಲ್ಲಂಗಡಿಯಲ್ಲಿ ಇವತ್ತು ಲಾರಿ ಗಟ್ಟಲೆ ನಮ್ಮ ಜಿಲ್ಲೆಗೆ ಅಷ್ಟೇ ಸರಬರಾಜಲ್ಲ, ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯಕ್ಕೆ ಕೂಡ ಇವತ್ತು ರಫ್ತು ಮಾಡ್ತಕ್ಕಂಥ ಕೆಲಸ ಏನದಂದ್ರೆ ಆಕಾಶ ಅಂತ ಕೇಸಿ ಖರೀದಿದಾರ ಮಾಡ್ಲಕತ್ತಾನ. ನಮ್ಗೆ ಭಾಳ ಸಂತೋಷ ಅನಿಸ್ತದ. ನಮ್ಮ ಜಿಲ್ಲೆ ಹೆಸರು ಮತ್ತು ನಮ್ಮ ಜಿಲ್ಲೆ ಕೀರ್ತಿ ತರ್ತಕ್ಕಂಥ ಈ ರೈತರಿಗೆ ನಾವು ಎಷ್ಟು ಸನ್ಮಾನ ಮಾಡಿದ್ರು ತಪ್ಪಾಗೋದಿಲ್ಲ. ಇವ್ರು ನೋಡಿ ಕೇಸಿ ಪ್ರತಿಯೊಬ್ಬರು ಕಲಿಬೇಕು. ಭಾಳ ಮಂದಿ ಬಾಂಬೆ ಬೆಂಗಳೂರುಗಳು ಹೊಲ ಮನೆ ಇಟ್ಕೊಂಡು ಕೇಸಿ ಹೋಗ್ತಾರೆ. ಆದರೂ ಕೂಡ ಇವತ್ತೇನದಂದ್ರೆ ಕಲ್ಲಂಗಡಿ ಬೆಳೆದು ಸಾವಿರಾರು ಮಂದಿಗೆ ಕೆಲಸ ಕೊಡತ್ರಿ. ಇವತ್ತು ಲಾರಿ ಡ್ರೈವರ್ ಬದುಕ್ತಾನೆ, ಲಾರಿ ಬದುಕ್ತಾರೆ, ಕಾರ್ಮಿಕರು ಬದುಕ್ತಾರೆ, ಮತ್ತು ಖರೀದಿದಾರನ ಬದುಕ್ತಾರೆ. ತಾನು ಕೂಡ ಇವತ್ತೇನೋ ಖುಷಿಲಿಂದ ನಾ ಬೆಳೆದಿದ್ದೀನಿ ಅಂತ ಹೇಳಿ ಕೇಸಿ ಇವತ್ತು ಜಮೀನಲ್ಲೇ ಕಾರ್ಯಕ್ರಮ ಕಂಪ್ನಿಯವರು ಮೆಲೋಡಿ ಕಂಪ್ನಿಯವ್ರನ್ನ ಅವ್ರ ಮ್ಯಾನೇಜರ್ ಅವ್ರನ್ನ ಕರೆದು ಕೇಸಿ ಇವತ್ತು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ರೈತರಿಗೆ ಊಟ ಹಾಕ್ತಕ್ಕಂಥ ಕೆಲಸ ಮಾಡಿದ್ನಲ್ಲ. ಈ ಅನ್ನದಾನಿ ರೈತ ಅಂದರೆ ಇದೇ, ಒಬ್ರಿಲಿಂದ ಒಬ್ರಿಗೆ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಯಾರು ಮಲ್ಲು ಮತ್ತು ವೆಂಕಟೇಶ ಈ ಭಾಗದ ಇಬ್ಬರು ಏನಂತ ಜೋಡೆ ಎತ್ತಿದ್ದಂಗೆ ಇವರು ನಿರಂತರವಾಗಿ ಹಿಂಗೆ ಬೆಳೀಲಿ. ಸರ್ಕಾರದಿಂದ ಸೌಲಭ್ಯ ಕೊಡಿಸೋರ ಜೊತೆಗೆ ನಾನು ಅವ್ರ ಜೊತೆಗೆ ಕೈ ಹೆಗಲಿಗೆ ಜೋಡಿಸ್ಕೇಸಿ ಅವರಿಗೆ ನಾನು ಬೆಳೆಸ್ತೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ನಿಮ್ಮ ಆಕಾಶ್ ಗುಲ್ಬರ್ಗಲ್ಲಿ ಮಾತಾಡ್ಕತ್ತೀನಿ. ಇವತ್ತಂದ್ರೆ ನಾವು ಯಾದಗಿರಿ ಡಿಸ್ಟಿಕ್ನಾಗ ಮಾಲ್ ತೊಗೊಂಡಿವ್ರಿ, ಮಲ್ಲೂರು ಆಟೋಡ್ ಅವ್ರದ್ರಿ. ಅವ್ರು ಇವತ್ತು ಭಾರಿ ಮಾಲ್ ಬೆಳೆಸ್ಯಾರಿ. ನಾ ಎಲ್ಲ ಕಡೆ ಮಾಲ್ ತುಂಬ್ತೀನಿ, ಈ ಥರ ಮಾಲ್ ಎಂದೂ ತುಂಬಿಲ್ರಿ. 1 ನಂಬರ್ ಮಾಲ್ ಅದ ರೀ. ಅಂದರೆ ಮಾಲ್ ಕಿಫಿನ್ ಕ್ವಾಲಿಟಿನೂ ನೋಡ್ಬೋದು ರೀ. ಈ ತಾಂಡದಾಗ ಅಂದರೆ ಹ್ಯಾಂಗದ ನೋಡಿ ಕಾಂಪಿಟೇಷನ್, ನಾ ಮೇಲೆ ನೀ ಮೇಲೆ ಹತ್ಕೇಸಿ ಒಂದಕ್ಕೊಂದು ಆಗಲಿ ಎಲ್ಲವ್ರಿ ಅಂತ ಹೆಸರೇನು ಹೇಳಪ್ಲಿಲ್ಲ. ಏನಕ್ಕೆ ಇರಲ್ಲಕ್ರಿ, ಒಂದ್ರಕ್ಕಿಂತ ಒಂದು ಮೇಲ್ಪಟ್ಕೇಸಿ ರೇಟ್ ಕೊಟ್ಟಿನಿ ರೀ. ಮತ್ತು ಎಲ್ಲರೂ ಮಾಲ್ನು ಅದೇ ಥರ ಬಂದದ್ರಿ. ಎಲ್ಲರಿಗೆ ಸಂತೋಷ ಆಗಂತ ರೇಟ್ ಕೊಟ್ಟು ನೀವೇ ಖರೀದಿದಾರಿ ಅವ್ರಿಗೆ? ನಾನೇ ಖರೀದಿದ್ದಾರೆ. ಎಲ್ಲ ಕಡೆ ಮಾಲ್ ಕಳಿಸ್ಲಿಕತ್ತೀನಿ. ಇವತ್ತು 2 ಗಾಡಿ ಮುಂಬೈ ಅದ ರೀ. ಎಲ್ಲೆಲ್ಲಿ ಕಳಿಸಿರಿ? ಮತ್ತು ಮುಂಬೈ ರೀ, ಮತ್ತು ನಾಳೆಗೆ ಒಂದು ಕೋಲ್ಕತ್ತಾ ಆರ್ಡರ್ ಬಂದದ್ರಿ ಆಲ್ರೆಡಿ. ನಾ ವಿಡಿಯೋ ಕಾಲ್ ಮಾಡಿ ನಮ್ಮ ಸೆಟ್ಟಿಗೆ ಇದು ತೋರ್ಸಿನಿ ರೀ. ಈ ಥರ ಮಾಲ್ ಅದತ್ರಿ.
ಒಂದು ಕೋಲ್ಕತ್ತಾ ಆರ್ಡರ್ ಬಂದಾದ್ರೆ ಮತ್ತೆ ಎಲ್ಲೆಲ್ಲಿ ಕಳಿಸಿರಿ ಬೇರೆ? ಮತ್ತೆ ದಿಲ್ಲಿ ರೀ, ಹ್ಞೂ ದಿಲ್ಲಿ ಕೋಲ್ಕತ್ತಾ 2 ಕಡೆ ಹೋಗ್ತಾವ್ರಿ. ಇಲ್ಲಿ ಹಂಗೆ ಸಿಕ್ಕ ಮಾಲ್ ಎಲ್ಲಿ ಸಿಕ್ಕಿಲ್ಲ ಯಾಕ್ರಿ? ಸಿಕ್ಕಿಲ್ರಿ. ಮೆಲೋಡಿ ಕಂಪ್ನಿ ರೀ, ಮೆಲೋಡಿ ಕಂಪ್ನಿ ಅದ ರೀ. 1 ನಂಬರ್ ಮಾಲ್ ಬೆಳೆಸ್ಯಾರಿ. ಇವತ್ತು 2 ಗಾಡಿ ಅದ ನಾಳೆ ಒಂದು 3-4 ಗಾಡಿ ತುಂಬ ಕ್ಲಿಯರ್ ಮಾಡ್ತೀವಿ. ಓಕೆ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಹೆಸರು ದೇವರೆಡ್ಡಿ. ಕಲರ್ಸ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ನಾವು ಇವತ್ತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾದಗಿರಿ ಡಿಸ್ಟಿಕ್ ಮುಂಡ್ರಿಗಿ ವಿಲೇಜ್ ಅಶೋಕ ನಾಯಕ್ ತಾಂಡದಲ್ಲಿ ನಮ್ಮ ಕಂಪನಿಯ ವೆರೈಟಿ ಆದಂಥ ಮೆಲೋಡಿ, ಕಲರ್ಸ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೆಲೋಡಿ ವೆರೈಟಿನ ರೈತರು ಇವತ್ತು ಬೆಳೆದಿದ್ದಾರೆ. ಇಲ್ಲಿ ಮೆಗಾ ಫೀಲ್ಡ್ ಡೇ ಮಾಡಿದ್ದೀವಿ. ನಂಬರ್ 1 ವೆರೈಟಿ, ಗುಡ್ ಕೀಪಿಂಗ್ ಕ್ವಾಲಿಟಿ, ಹೈ ಈಲ್ಡ್, ಬೆಟರ್ ಕ್ವಾಲಿಟಿ ಇರೋಂಥ ಮೆಲೋಡಿ ವೆರೈಟಿ. ಈ ವೆರೈಟಿ ಆಲ್ ಓವರ್ ಇಂಡಿಯಾದಲ್ಲಿ, ಆಲ್ ಓವರ್ ವರ್ಲ್ಡಲ್ಲೂ ಬೆಳೀತಾರೆ ಎಲ್ಲ ರೈತರು. ಅತಿ ಹೆಚ್ಚು ಲೈಕ್ ಮಾಡೋವಂಥ ವೆರೈಟಿ ಕಲರ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೆಲೋಡಿ ವೆರೈಟಿ. ಗುಡ್ ಕೀಪಿಂಗ್ ಕ್ವಾಲಿಟಿ, ಗುಡ್ ಈಲ್ಡ್, ಮತ್ತು ಅತಿ ಕಡಿಮೆ ರೋಗನೇ ಕಮ್ಮಿ. ರೈತರು ಇದ್ರ ನಂಬಿ ಮಾಡ್ಬೋದು. ರೈತರು ಕಣ್ಣು ಮುಚ್ಚಿ ಮಾಡ್ಬೋದು ರೀ. ರೈತರಂತೂ ನೀವು ಇದು ಒಂದು ಸಾರಿ ಮಾಡಿದ್ರೆ ಮೆಲೋಡಿ ರೀ. ಈಗ ಸುತ್ತಮುತ್ತ ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಮೈಸೂರು, ಮಂಡ್ಯ, ಹಾಸನ್, ಚಿಕ್ಕಮಂಗ್ಳೂರು ಎಲ್ಲ ಕಡೆ ಬೆಳಿತಾರೆ ರೀ. ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಸ್ಟಿಕಲ್ಲೂ ನಮ್ಮ ಕಂಪ್ನಿಯ ಮೆಲೋಡಿ ವೆರೈಟಿ ಮತ್ತು ಉತ್ಕರ್ಷ ವೆರೈಟಿ ಎಲ್ಲ ಕಡೆನೂ ಬೆಳಿತಾರೆ ರೀ. ರೈತರು ನಂಬರ್ 1. ಎಲ್ಲ ಕಂಪ್ನಿ ವೆರೈಟಿಗಿಂತ ಇದು ನಂಬರ್ 1 ವೆರೈಟಿ ಇದೆ. ರೈತರು ಒಂದು ಸಾರಿ ಬೆಳೆದ್ರೆ ಇನ್ನೊಂದು ಸಾರಿ ಬೇರೆ ವೆರೈಟಿ ಹಾಕೋದೇ ಇಲ್ಲ ರೀ. ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ದೇವರೆಡ್ಡಿ, ಕಲರ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಯಾದಗಿರಿ ಡಿಸ್ಟ್ರಿಕ್ಟ್. ರೈತರಿಗೆ ನಮಸ್ಕಾರ. ನನ್ನ ಹೆಸರು ಮಲ್ಲೂರಿ, ಮುಂಡ್ರಿ ತಾಂಡ, ಅಶೋಕ್ ನಗರ್, ಯಾದಗಿರಿ ಜಿಲ್ಲಾ. ಈ ವರ್ಷ ನೋಡ್ರಿ ಹತ್ತಿ ಒಂದು 35 ಕ್ವಿಂಟಲ್ ಹತ್ತಿ ಮಾರಿನ್ರಿ. ಮತ್ತು 200 ಚೀಲ ಶೇಂಗಾ ಬೆಳೆಸೀನಿ. ಮತ್ತು ಇನ್ನು ಅದ್ರ ಪೈಲ ಒಂದು 17 ಲಕ್ಷ ರೂಪಾಯಿದು ಕಲ್ಲಂಗಡಿ ಮಾರಿನಿ. ಇನ್ನೂ ಒಂದು 20 ಲಕ್ಷ ರೂಪಾಯಿ ಕಲ್ಲಂಗಡಿ ಆತಾವ್ರಿ. ನನ್ನ ಹೆಸರು ಮಲ್ಲು, ಮುಂಡ್ರಿಗೆ ಅಶೋಕ್ ಕನ್ಫ್ಯೂಸ್. ನಮ್ದು ರೈತರಿ ಪೈಲ ನಮ್ದು ಡಿ ಜೆ ಇತ್ತು ರೀ. ನಾ ಡಿ ಜೆ ಆಪ್ರೇಟರ್ ಮಾಡೀನಿ ರೀ ಪೈಲೆಲ್ಲ. ಈಗ ಡಿ ಜೆ ಗಿಜೆ ಎಲ್ಲ ಬಿಟ್ಟು ಕಂಟಿನ್ಯೂ 4-5 ವರ್ಷ ಆಯ್ತು ನಾವು ಕಲ್ಲಂಗಡಿ ಬೆಳೆದು. ಪೈಲ ನಮ್ಮ ಮಲ್ಲು ನಾವಿಬ್ರು ಪಾರ್ಟ್ನರ್ ಇದೀವಿ ರೀ. ನಾವೀಗ ಸುಮ್ಮನೆ ಕಾಂಪಿಟೇಷನ್ ಆಗಿ ಆತ ಕೆಳಗೆ ಬೆಳೆಸೋದು ನಾನು ಕನ್ಸಿದ್ರಿ. ಕಾಂಪಿಟೇಷನ್ ಆಗಿ ಈ ವರ್ಷ ಚೆನ್ನಾಗಿ ಬೆಳೆದೀವಿ ರೀ. ನಾವು ಈ ವರ್ಷ 20ರಿಂದ 25 ರೂಪಾಯಿ ರೇಟ್ ಹೈಯೆಸ್ಟ್ 28 ತನಕ ಕೊಟ್ಟಿವಿ ರೀ. ಈ ವರ್ಷ ನಾವು ಉಳಿತಾಯ ರೀ. ನಾನು ನನಗೆ 45ರಿಂದ 50 ಲಕ್ಷ ಉಳಿತಾಯ ಆಗಿದ್ರಿ. ಈ ವರ್ಷ ರೇಟ್ ಯಾವ ವರ್ಷ ಸಿಕ್ಕಿಲ್ರಿ ನಮ್ಗೆ ರೇಟ್. ಈ ವರ್ಷ ಭಾರಿ ರೇಟ್, ಬಂಪರ್ ರೇಟ್ ಸಿಕ್ಕದ್ರಿ ನಮ್ಗೆ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಪವಾರ್ ರೀ, ಅಶೋಕ್ ನಗರ್ ಮುಂಡ್ರಿ ತಂಡ, ಯಾದಗಿರಿ ಡಿಸ್ಟಿಕ್ ರೀ.